ಶಾಸ್ತ್ರದಲ್ಲಿ ಕರ್ಮಣ ಬದ್ಧತೆ ಜಂತು, ಶಾಸ್ತ್ರ ಹೇಳುತ್ತೆ, ಎಲ್ಲ ಶಾಸ್ತ್ರಗಳ ಸಾರ. ಒಬ್ಬ ಜೀವ ಸಂಸಾರದಲ್ಲಿ ಬಂಧನಕ್ಕೆ ಒಳಗಾಗಲಿಕ್ಕೆ ಕಾರಣವಾದದ್ದೇನೆಂದರೆ ಅವನು ಮಾಡುವ ಕರ್ಮಗಳೇ ಅವನನ್ನು ಬಂಧನಕ್ಕೆ ಕಾರಣ ಮಾಡುತ್ತೆ, ನಿಜ. ಆದರೆ ಅದೇ ಶಾಸ್ತ್ರ ಹೇಳುತ್ತೆ ಕರ್ಮಣ ಜ್ಞಾನ ಮಾತನೋತಿ, ಬಿಡುಗಡೆಗೂ ಕರ್ಮಗಳೇ ಕಾರಣ ಅಂತ. ನಿಮಗೆ ಒಳ್ಳೆಯ ಉದಾಹರಣೆ ಅಂದರೆ, ನೀವೀಗ ಪುರಾಣಕ್ಕೆ ಬರುವಾಗ ಮನೆ ಬೀಗ ಹಾಕ್ಕೊಂಡು ಬಂದಿದ್ದೀರಿ ಹಾಕ್ಲಿಕ್ಕೂ ಒಂದೇ ಕೀ, ತೆಗಿಲಿಕ್ಕೂ ಒಂದೇ ಕೀ. ಹಾಕೋಕ್ಕೊಂದು ಕೀ, ತೆಗಿಲಿಕ್ಕೊಂದು ಕೀ ಅಂತ ಬೇರೆ ಇದೆಯಾ? ಲಾಕ್ ಮಾಡಲಿಕ್ಕೆ ಯಾವುದನ್ನು ಉಪಯೋಗ ಮಾಡ್ತೀರೋ ಅನ್ಲಾಕ್ ಮಾಡಲಿಕ್ಕೂ ಅದನ್ನೇ ಉಪಯೋಗ ಮಾಡ್ತೀರಿ. ಹಾಗಾದರೆ ಬಂಧನಕ್ಕೆ ಕಾರಣವಾದ ಕರ್ಮಗಳೇ ಬಿಡುಗಡೆಗೂ ಕಾರಣ. ಒಂದೇ ಕೀ, ಲಾಕ್ ಹಾಕಲಿಕ್ಕೂ ಕಾರಣ, ಲಾಕ್ ಓಪನ್ ಆಗಲಿಕ್ಕೂ ಕಾರಣ. ಹೇಗೋ ಆ ಕರ್ಮಗಳನ್ನು ಒಂದು ಕಡೆ ತಿರುಗಿಸಿದರೆ ಲಾಕ್, ಒಂದು ಕಡೆ ತಿರುಗಿಸಿದರೆ ಓಪನ್. ಹಾಗೆ ನೀವು ಮಾಡುವ ಕರ್ಮದಲ್ಲಿ ಭಗವತ್ ಪ್ರೀತಿ ಇತ್ತು ಅಂತಾದರೆ ದೇವರು ಪ್ರೀತನಾಗಲಿ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ, ನಿಷ್ಕಾಮ ಕಾಮನೆ ಇಲ್ಲದೆ ಮಾಡಿದ ಕರ್ಮ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ನೀವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಅದು ಒಂದೇ ಇರಲಿ, ಭಗವಂತ ನೀನು ಪ್ರೀತನಾಗು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಇದಿಷ್ಟೇ ಇರಬೇಕು. ದೇವರ ಪ್ರೀತಿಗಾಗಿ ಮಾಡಿದರೆ ಅದು ಎಂದು ಬಂಧನಕ್ಕೆ ಕಾರಣ ಆಗೋದೇ ಇಲ್ಲ. ಹೇಗೆ ಒಂದೇ ಬೀಗದ ಕೀ ಹಾಕಲಿಕ್ಕೂ ಬರುತ್ತೆ, ತೆಗಿಲಿಕ್ಕೂ ಬರುತ್ತೆ. ಒಂದು ಕಡೆ ತಿರುಗಿಸಿದ್ರೆ ಮೋಚಕ ಬಿಡುಗಡೆ, ಒಂದು ಕಡೆ ತಿರುಗಿಸಿದ್ರೆ ಅದು ತಾರಕ ಮತ್ತು ಮಾರಕ ಹೇಗೆ ಆಗುತ್ತೋ ಹಾಗೆ ನಿಷಿದ್ಧ ಕರ್ಮ, ದುರಾಚಾರ, ದುಷ್ಕರ್ಮ ಬಂಧನಕ್ಕೆ ಕಾರಣ. ಆದರೆ ಬಲಕ್ಕೆ ತಿರುಗೋದು ಸದಾಚಾರ. ರಾಂಗ್ ಸೈಡ್ ತಿರುಗಿಸಿದ್ರೆ ಲಾಕ್, ರಂಗನ್ ತಿರುಗಿಸಿದ್ರೆ ಓಪನ್. ನೀವು ಕರ್ಮ ಮಾಡುವಾಗ ನಿಮ್ಮ ಮನಸ್ಸು ದೇವರಿಗೆ ವಿರುದ್ಧವಾಗಿ ಹೋದರೆ, ದೇವರನ್ನು ಮರೆತು ಕರ್ಮ ಮಾಡಿದರೆ ಅದು ಬಂಧನಕ್ಕೆ ಕಾರಣ. ನೀವು ಕರ್ಮ ಮಾಡುವಾಗ ದೇವರ ನೆನಪಿನೊಂದಿಗೆ ಮಾಡಿದರೆ, ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯ ಕರ್ಮಗಳೆನಿಸುವವು ಸಂದೇಹವಿನಿತಿಲ್ಲ. ಭಗವಂತನ ಸ್ಮರಣೆಯೊಂದಿಗೆ ಯಾವ ಕರ್ಮ ಮಾಡಿದರೂ ಕೂಡ ಅದು ಬಂಧನಕ್ಕೆ ಕಾರಣ ಆಗೋದಿಲ್ಲ. ದೇವರಂದ ಕರ್ಮ ಮಾತ್ರ ಬಂಧನಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಒಂದು ಒಳ್ಳೆಯ ಉದಾಹರಣೆ ರಾಮಾಯಣದಲ್ಲಿ ಬಂದದ್ದು. ರಾಮಾಯಣದ ಕಥೆ, ಗೀತೆ ಪ್ರಮೇಯ ಹೇಳಿದರೆ, ಪ್ರಮಾಣವನ್ನು ಕೊಟ್ಟರೆ ಪ್ರಮೇಯವನ್ನು ನಾವು ರಾಮಾಯಣದಲ್ಲಿ ನೋಡ್ಬೋದು. ಸೀತೆಯನ್ನು ರಾವಣ ಹೊತ್ತೊಯ್ದ. ಇದಕ್ಕೆ ಮುಂಚೆ ನಡೆದ ಪ್ರಸಂಗ, ಮಾರೀಚ ಮಾಯಾರೂಪದ ಜಿಂಕೆಯಾಗಿ ಬಂದು, ಜಿಂಕೆಯಾದದ್ದು ರಾಮ ಮತ್ತು ಸೀತೆಗೆ ಮೋಸ ಮಾಡಬೇಕು ಅಂತ. ಕಡೆಗೆ ರಾಮನಿಂದ ಹತನಾದ, ಹಾಳಾಗಿ ಹೋದ. ಅವನು ಕರ್ಮ ಮಾಡಿದ್ದು ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥಂ, ಶ್ರೀರಾಮನ ಮೋಸ ಮಾಡಬೇಕು, ಈ ಕರ್ಮ ಒಂದು. ಇದೇ ಪ್ರಸಂಗದಲ್ಲಿ ರಾವಣ ಸೀತೆಯನ್ನು ಹೊತ್ತ ಸಂದರ್ಭದಲ್ಲಿ ಒಂದು ಹಕ್ಕಿ ಜಟಾಯು ಅದು ಬಂದು ರಾವಣನ ಪ್ರಯತ್ನವನ್ನು ಅಡ್ಡಗಟ್ಟಿತು. ಕೈಲಾಗಲಿಲ್ಲ, ಆದರೂ ಪ್ರಯತ್ನ ಮಾಡ್ತು, ತುಂಬ ಪ್ರಯತ್ನ ಮಾಡ್ತು. ಆ ಪ್ರಯತ್ನದ ಉದ್ದೇಶ ರಾಮ ಪ್ರೇರಣೆಯ ರಾಮ ಪ್ರೀತ್ಯರ್ಥಂ. ಇವತ್ತು ಯಾರೋ ಒಬ್ಬರಿಂದ ರಾಮ ಮಂದಿರ ನಿರ್ಮಾಣ ಆಗಿದ್ದಲ್ಲ, ನೂರಾರು ಜನ ನೂರಾರು ವರ್ಷ ಕಷ್ಟಪಟ್ಟು ಆ ರಾಮ ಮಂದಿರವನ್ನು ಮಾಡಿದ್ದಾರೆ. ಆದರೆ ಪ್ರತಿ ಒಬ್ಬ ಒಂದೊಂದು ಇಟ್ಟಿಗೆ ಕೊಡುವಾಗಲೂ ಅವನ ಪ್ರೀತಿ, ಅವನ ಭಕ್ತಿ ಏನಿತ್ತು, ರಾಮ ಪ್ರೇರಣೆಯ ರಾಮ ಪ್ರೀತ್ಯರ್ಥಂ. ನೋಡಿ ಏನು ಆಶ್ಚರ್ಯ ಅಂದರೆ, ಮಾರೀಚ ಸತ್ತದ್ದು, ಜಟಾಯು ಸತ್ತದ್ದು ಒಂದೇ ದಿನ. ಆಗ ಗೋದಾವರಿ ನದಿ ತೀರದಲ್ಲೇ ಸತ್ತದ್ದು, ಎರಡು ರಾಮಾಯಣ ಪ್ರಸಂಗದಲ್ಲಿಯೇ ಸತ್ತದ್ದು. ಒಬ್ಬ ಹಾಳಾದ, ಒಂದು ಹಕ್ಕಿ ಉದ್ಧಾರ ಆಯಿತು. ಉದ್ದೇಶ ಮುಖ್ಯ. ಅದ ಉದ್ದೇಶ ದೇವರಿಗೆ ಮೋಸ ಮಾಡಬೇಕು,
ದೇಶದ್ರೋಹ, ಆತ್ಮದ್ರೋಹ, ದೈವದ್ರೋಹ ಉದ್ದೇಶ ಮಾಡಿದ್ದು ಮಾರೀಚ. ರಾಮನ್ ನೋಡ್ತಾ ಪ್ರಾಣ ಬಿಟ್ಟರು, ಅವನಿಗೆ ಉತ್ತಮವಾದ ಗತಿ ಆಗಲಿಲ್ಲ. ರಾಮನಿಂದ ಹತನಾದರೂ ಅವನಿಗೆ ಕೆಟ್ಟ ಗತಿ ಆಯಿತು. ಕಾರಣ ರಾಮನಿಗೆ ಮೋಸ ಮಾಡುವ ದುರ್ಬುದ್ಧಿ ಕಾರಣ ಆಯಿತು. ರಾವಣನಿಂದ ಸತ್ತಂತಹ ಜಟಾಯು, ಅದಕ್ಕೆ ಸ್ವಯಂ ರಾಮಚಂದ್ರ ಮಹಾಪ್ರಭು ಸಂಸ್ಕಾರ ಮಾಡಿ ಉತ್ತಮವಾದ ಲೋಕ ಕೊಟ್ಟ. ಕಾರಣ ರಾಮಪ್ರೀತಿ. ಅದರಿಂದ ಏನಾಗಲಿಲ್ಲ ರೀ, ಜಟಾಯುವಿನಿಂದ ಏನೇನಾಗಲಿಲ್ಲ. ಆಗದಿದ್ದರೂ ದೇವರ ಅನುಗ್ರಹಕ್ಕೆ ಪಾತ್ರ ಆಯಿತು. ಕಾರಣ ನಿಷ್ಕಾಮನೆಯಿಂದ ಕೇವಲ ಭಗವತ್ ಪ್ರೀತಿ, ಭಗವತ್ ಪ್ರಾಪ್ತಿಗಾಗಿ ತಾನು ಕರ್ಮವನ್ನು ಮಾಡಿದಂತಹ ಜಟಾಯು ಹಕ್ಕಿ ಉದ್ಧಾರ ಆಯಿತು. ಭಾರೀ ಬುದ್ಧಿ, ಮೋಸ ಮಾಡುವ ಬುದ್ಧಿ, ದೇಶದ್ರೋಹದ ಬುದ್ಧಿ, ದೈವ ವಂಚನೆ, ರಾಮಭಕ್ತನಾದ ಲಕ್ಷ್ಮಣನಿಗೆ ವಂಚನೆ, ಈ ಎಲ್ಲ ಬುದ್ಧಿಯಿಂದ ಮಾಡಿದ ಮಾರೀಚ ರಾಮನಿಂದ ಹತನಾದರೂ ಕೂಡ ಕೆಟ್ಟ ಲೋಕವನ್ನೇ ಪಡೆದ. ಜಟಾಯುವಿನ ಸಾವು ತಾರಕ ಆಯಿತು, ಮಾರೀಚನ ಸಾವು ಮಾರಕ ಆಯಿತು. ಯಜ್ಞ ಅನ್ನುವ ಬುದ್ಧಿಯಿಂದ ಆಚರಿಸಲ್ಪಡುವಂತಹ ಎಲ್ಲ ಕರ್ಮಗಳು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ. ಯಜ್ಞ ಅನ್ನುವ ಬುದ್ಧಿಯಿಂದ ಯಾವೆಲ್ಲ ಕರ್ಮಗಳು ನಡೀತಾ ಇದೆ ಅದೆಲ್ಲವೂ ಕೂಡ ಮೋಕ್ಷಕ್ಕೆ ಕಾರಣ ಆಗತ್ತೆ. ನಮ್ಮಲ್ಲಿ ಯಜ್ಞ ಅನ್ನುವ ಶಬ್ದ, ಹವಿಸ್ಸನ್ನು ಹೋಮದಲ್ಲಿ ಹಾಕೋದೇ ಯಜ್ಞ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಕೃಷ್ಣ ಪರಮಾತ್ಮ ಯಜ್ಞ ಶಬ್ದಕ್ಕೆ ವಿಶಾಲವಾದ ಅರ್ಥದಲ್ಲಿ ತ್ಯಾಗ. ಯಜ್ಞದಲ್ಲಿ ಎರಡಿದೆ ರೀ, ಒಂದು ಸ್ವಾಹ ಅಂತಾರೆ, ಇನ್ನೊಂದು ಇದನ್ನಮಮ ನಮಮ ಅಂತಾರೆ. ನಮಮ ಇದೆ, ಸ್ವಾಹ ಇದೆ. ಕೃಷ್ಣ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮಮ, ನಮಮ ತ್ಯಾಗ. ನಂದಲ್ಲ, ಇದ್ಯಾವುದು ನಂದಲ್ಲ, ತ್ಯಾಗ ಏನದೋ ಸ್ವಾಮಿ ನಿಂದೇ ಇದೆಲ್ಲ, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ಎಲ್ಲ ನಿನ್ನದೆಯ ಅನ್ನುವ ಅರ್ಥದಲ್ಲಿ ಯಜ್ಞದ ಶಬ್ದವನ್ನು ಭಗವದ್ಗೀತೆಯಲ್ಲಿ ವಿಶಾಲ ಅರ್ಥದಲ್ಲಿ ಕೃಷ್ಣ ಬಳಕೆ ಮಾಡಿದ್ದಾನೆ. ಒಂದು ಯಜ್ಞದಲ್ಲಿ ಅಗ್ನಿ ಇದೆ, ತುಪ್ಪ ಇದೆ, ಮಂತ್ರಘೋಷ ಇದೆ, ಎಲ್ಲ ಇದೆ. ಆದರೆ ಭಗವದರ್ಪಣ ಬುದ್ಧಿ ಇಲ್ಲ. ಹಾಗಾದರೆ ಆ ಯಜ್ಞ ಅಲ್ಲ, ಅದು ಬಂಧನಕ್ಕೆ ಕಾರಣ ಆಗತ್ತೆ. ತಪಸ್ವಿನೋ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿ ಒಂದಿಲ್ಲದೆ ಬೇರೆಲ್ಲ ಸಾಧನಗಳು ಇದ್ದರೂ, ಒಳ್ಳೆ ಆಚಾರರು, ಒಳ್ಳೆ ವೇದ ಮಂತ್ರ, ಒಳ್ಳೆ ಹವಿಸ್ಸು, ಒಳ್ಳೆ ತುಪ್ಪ ಎಲ್ಲ ಒಳ್ಳೆಯದು, ಭಾರೀ ದೊಡ್ಡ ಯಜ್ಞ, ಅಲ್ಲಿ ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ನಡೀತು, ನನ್ನ ಬಿಟ್ಟರೆ ಇನ್ಯಾರಿಲ್ಲ, ನನ್ನಟ್ಟು ದೊಡ್ಡ ಯಜ್ಞ ಮಾಡಿದವರಿಲ್ಲ, ನಮ್ಮಟ್ಟು ದಕ್ಷಿಣೆ ಕೊಟ್ಟವರಿಲ್ಲ, ಈ ಥರ ಯಾರಾದರೂ ಹೋಮ ಮಾಡಿದ್ದು ನೋಡಿದ್ದೀರಾ ಆಚಾರ್ಯೇ ಅಂದ್ಬಿಟ್ರೆ ಇಂದಿರಾರಮಣ ಗೋವಿಂದ ಗೋವಿಂದ, ಯಜ್ಞ ಎಲ್ಲ ಹಾಳಾಯಿತು. ನಿಮ್ಮಲ್ಲಿ ಏನಿಲ್ಲ, ತುಪ್ಪ ಇಲ್ಲ, ಹವಿಸ್ಸಿಲ್ಲ, ಯಜ್ಞಕುಂಡ ಇಲ್ಲ, ಮಂತ್ರ ಇಲ್ಲ, ಏನಿಲ್ಲ. ದೇವರ ಮುಂದೆ ನಿಂತು ನನ್ನ ಹತ್ರ ಏನಿಲ್ಲ, ನಾನೇ ನಿನಗೆ ಅರ್ಪಣೆ ಮಾಡಿದ್ದೇನೆ ಕೃಷ್ಣ ಅಂತ ತ್ಯಾಗ ಬುದ್ಧಿಯಿಂದ, ಭಗವದ್ ಅರ್ಪಣ ಬುದ್ಧಿಯಿಂದ ಭಗವಂತನ ಮುಂದೆ ಮೈ ದಿಂಡು ಗೆಡಹಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತನು ನಿನ್ನದು ಅಂತ ಕೈ ಮುಗಿದು ಬಿಟ್ಟರೆ ದೊಡ್ಡ ಯಜ್ಞದ ಫಲ ಅವನಿಗೆ ಬರ್ತಕ್ಕಂಥದ್ದು. ಆಚಾರ್ಯರು ಅದ್ಭುತವಾದ ಈ ಅರ್ಥವನ್ನು ಭಗವದ್ಗೀತೆಯಲ್ಲಿ ತೆಗೆದು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಭಗವಂತ ಶಬ್ದದಲ್ಲಿ ಯಜ್ಞ ಶಬ್ದ ಪ್ರಯೋಗ ಆಗಿರ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಅಂದರೆ ಭಗವಂತನ ಹೆಸರು. ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ಯಜ್ಞ ಕೃತ್ಯಗ್ನಿ ಯಜ್ಞ ಭುಗ್ಯಜ್ಞ ಸಾಧನ ಯಜ್ಞಾಂತಕೃತ್ಯಜ್ಞ ಗುಹ್ಯಾನ್ನಮನ್ನಾದಯೇವಚ. ಭಗವಂತ ಅನ್ನುವ ಶಬ್ದದ ಪ್ರಯೋಗ ಆಗಿದೆ, ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹರಿಯನ್ನು ಮೆಚ್ಚಿಸಬೇಕು ಅನ್ನುವಂತಹ ಉನ್ನತವಾದ ಧ್ಯೇಯ ಉದ್ದೇಶ ಇಟ್ಕೊಂಡು ಯಾವ ಕರ್ಮ ಮಾಡಿದರೂ ಕೂಡ ನೀವು ಮಾಡುವ ಎಲ್ಲ ಕರ್ಮದ ಮೂಲ ಉದ್ದೇಶ ಅದು ಕೇವಲ ದೇವರು ಪ್ರೀತನಾಗಲಿ ಅಂತಿದ್ದರೆ, ಅದು ಯಾವುದೇ ಕರ್ಮ ಇರಲಿ, ಕಸ ಗುಡಿಸೋದಿರಲಿ, ಬಟ್ಟೆ ಒಗೆಯೋದಿರಲಿ, ಊಟ ಮಾಡೋದಿರಲಿ,
ಒಬ್ಬರಿಗೆ ಯಾವುದೇ ಕೆಲಸ ಮಾಡೋದಿದ್ರೂ ಕೂಡ ಅದು ಯಾವ ಕರ್ಮವೂ ನಿಮಗೆ ಬಲ ಇಂಥ ದೃಷ್ಟಿ ಇಲ್ಲದಿರುವಾಗ ಎಲ್ಲ ಕರ್ಮಗಳು ಕೂಡ ಅದು ಮಾರಕವೇ ಆಗತ್ತೆ. ವಿಹಿತ ಕರ್ಮಗಳೆಲ್ಲವನ್ನು ವಿಷ್ಣು ಪ್ರೀತಿ ಅದ ಉದ್ದೇಶ ಮಾಡಬೇಕು ಅನ್ನುವಂತಹ ಅದ್ಭುತವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಕರ್ಮದ ಹಿನ್ನೆಲೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾ, ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚಪಿ ಅನೇನ ಪ್ರವಿಶ್ಯದ್ವಮೀಂ ಓಸ್ತಿ ಸೃಷ್ಟಿಕಾಮದುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯಥ. ಒಂದು ಕರ್ಮ ಹೀಗೆ ಯಜ್ಞಾನುಸಂಧಾನವಾಗಿ ಮಾಡಿದಾಗ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದ ಭಗವಂತ ಈ ಯಜ್ಞ ಅನುಸಂಧಾನದ ಮಹತ್ವವನ್ನು ಮತ್ತೊಂದು ರೀತಿಯಲ್ಲಿಯೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಮೊದಲಿಗೆ ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಪ್ರಜೆಗಳನ್ನು ಮತ್ತು ಯಜ್ಞಗಳನ್ನು ಸೃಷ್ಟಿ ಮಾಡಿ ತಾನು ಸೃಷ್ಟಿ ಮಾಡಿದ ಪ್ರಜೆಗಳಿಗೆ ಹೇಳಿದ, ಇನ್ನು ಮುಂದೆ ನೀವು ನಿಮ್ಮ ಜೀವನದ ಔನ್ನತ್ಯವನ್ನು ಸಾಧಿಸಬೇಕಾದ್ರೆ, ಉತ್ತಮವಾದ ಲೋಕವನ್ನು ಪಡಿಬೇಕು ಅನ್ನುವ ಬಯಕೆ ನಿಮಗಿದ್ದರೆ ನೀವೆಲ್ಲ ಈ ಯಜ್ಞವನ್ನು ಆಚರಣೆ ಮಾಡಿ, ಇದು ನಿಮ್ಮ ಪಾಲಿಗೆ ಬಯಸಿದ್ದನ್ನೆಲ್ಲ ಕೊಡುವಂತಹ ಕಾಮಧೇನು ಇದ್ದ ಹಾಗೆ. ಈ ಯಜ್ಞದ ಮೂಲಕ ದೇವತಾ ಆರಾಧನೆಯನ್ನು ಮಾಡಿರಿ. ಸಂತುಷ್ಟರಾದ ದೇವತೆಗಳು ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ನಿಮಗೆ ಅನುಗ್ರಹ ಮಾಡ್ತಾರೆ. ಹೀಗೆ ದೇವತೆಗಳಿಂದ ನೀವು ಏನು ಪಡಿತಾ ಇದ್ದೀರಿ ಅದನ್ನು ಯೋಗ್ಯ ರೀತಿಯಲ್ಲಿ ಅವರಿಗೆ ಅರ್ಪಣೆ ಮಾಡಿರಿ. ಅರ್ಪಣೆ ಮಾಡೋದೆ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಭಗವಂತ ಕೊಟ್ಟದ್ದು, ದೇವತೆಗಳು ಕೊಟ್ಟದ್ದನ್ನು ಯೋಗ್ಯ ರೀತಿಯಲ್ಲಿ ದೇವರಿಗೆ ಅರ್ಪಣೆ ಮಾಡೋದೇ ಯಜ್ಞ. ಹಾಗೆ ಮಾಡದೆ ಯಾರು ತಂತಾನೆ ತಿಂತಿರ್ತಾನೆ, ದೇವರಿಗೆ ತೋರಿಸೋದೇ ಇಲ್ಲ, ತಿನ್ನೋದು. ಹಾಗೆ ತಿಂತಾನೆ ಅವನಕ್ಕಿಂತ ಕೃಷ್ಣ ಹೇಳ್ತಾನೆ, ತೈರ್ದತ್ತ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನಯೇವ ಸಹ. ಅವರು ಕೊಟ್ಟದ್ದನ್ನು ಅವರಿಗೇ ತೋರಿಸದೆ, ದೇವರು ಕೊಟ್ಟದ್ದನ್ನು ದೇವರಿಗೆ ತೋರಿಸದೆ ಯಾರು ಭೋಗ ಭಾಗ್ಯವನ್ನು ಭೋಗಿಸ್ತಾನೆ ಅವನು ಕಳ್ಳ. ನಿಮಗೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಅಪ್ಪ ಆಫೀಸಿಂದ ಬರುವಾಗ ಪುಟ್ಟ ಮಗುವಿನ ಮೇಲೆ ಪ್ರೀತಿಯಿಂದ ಕಂಡಷ್ಟು ಚಾಕ್ಲೇಟ್ ಹಿಡ್ಕೊಂಡು ಬಂದು ಮಗು ಕೈ ಕೊಡ್ತಾನೆ. ಕೊಟ್ಟ ಅಪ್ಪ ಮತ್ತೆ ಮಗುವಿನ ಮುಂದೆ ಕೇಳ್ತಾನೆ, ನಂಗೊಂದು ಕೊಡು ಅಂತ. ಆ ಮಗು ಕೊಡಲ್ಲ ಅಂತ ಹಿಂಗೆ ಇಟ್ಕೊಂಡ್ರೆ ಅಪ್ಪ ಏನಂತಾನೆ, ಕಳ್ಳ, ನಾ ಕೊಟ್ಟಿದ್ದು ನನಗೆ ಕೊಡಲ್ವಾ ಅಂತಾನೆ ಅಲ್ವಾ. ಎಲ್ಲರ ಅಪ್ಪ ತಿಮ್ಮಪ್ಪ, ನಮ್ಮೆಲ್ಲರ ಅಪ್ಪ ಯಾರು? ತಿಮ್ಮಪ್ಪ, ಭಗವಂತ. ನಮ್ಮ ಹತ್ರ ಏನಿದೆ ನಾವು ಬರುವಾಗ ತಂದಿಲ್ಲ, ನಮ್ಮ ಹತ್ರ ಏನಿದೆ ಹೋಗುವಾಗ ತೊಗೊಂಡು ಹೋಗಲ್ಲ, ನಮ್ಮ ಹತ್ರ ಏನಿದೆ ನಾವು ಬರೋಕ್ಕೆ ಮುಂಚೆ ಇತ್ತು, ನಮ್ಮ ಹತ್ರ ಏನಿದೆ ನಾವು ಹೋದ ಮೇಲೂ ಇರುತ್ತೆ. ಹಾಗಾದರೆ ನಮ್ಮಪ್ಪ ಅದನ್ನು ಈಗ ನಮಗೆ ಕೊಟ್ಟಿದ್ದಾನೆ. ಕೊಟ್ಟ ದೇವರಿಗೆ ಕೊಡಬೇಡಿ, ಕೊಟ್ಟ ದೇವರಿಗೆ ಕೊಡಬೇಡಿ, ತೋರಿಸ್ರಿ ಸಾಕು ಅಲ್ವಾ. ಪುಟ್ಟ ಮಗು ಅಪ್ಪನ ಕೈಯಲ್ಲಿ, ಅಪ್ಪ ನಿಂಗೊಂದು, ಅವನೇ ಅಪ್ಪನೇ ಕೊಟ್ಟ ಚಾಕ್ಲೇಟು ಅಪ್ಪನ ಬಾಯಿ ಹತ್ರ ಹಿಡಿದು ಬಿಟ್ರೆ ಸಾಕು, ಅಪ್ಪನಿಗೆ ಎಷ್ಟು ಖುಷಿ ಆಗುತ್ತೆ. ಏನು ಖುಷಿ. ಯಾವ ಮಗು ಕೊಟ್ಟು ಚಾಕ್ಲೇಟ್ ತಾನು ಬಾಯಿಗೆ ಹಾಕ್ಕೊಳ್ಳಲ್ಲ ರೀ. ಯಾರು ತಿಂತಾರ? ತಿನ್ನಲ್ಲ. ಕೊಟ್ಟುಬಿಟ್ರೆ ಅಯ್ಯೋ ನನ್ನ ಕಂದ, ಅಯ್ಯೋ ನನ್ನ ಮುದ್ದು, ಅಯ್ಯೋ ನನ್ನ ಬಂಗಾರ ಅಂಥೇಳಿ ಇನ್ನೂ ದೇವನಂತ ದೊಡ್ಡ ಚಾಕ್ಲೇಟ್ ಕೊಡ್ತಾನೆಯೇ ವಿನಃ ಮತ್ತು ಅವನು ಎಂದೂ ಹೇಗೆ ಸ್ವೀಕಾರ ಮಾಡಲ್ವೋ. ದೇವರು ಕೊಟ್ಟದ್ದನ್ನು ದೇವರಿಗೆ ತೋರಿಸದೆ ಯಾರು ತಿಂತಾನೆ ಅವನಷ್ಟು ಕಳ್ಳ ಜಗತ್ತಲ್ಲಿ ಇಲ್ಲ. ಹಾಗಾದ್ರೆ ಏನು ಮಾಡಬೇಕಾಚಾರ? ಮತ್ತೇನು ಮಾಡಬೇಡಿ, ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡಿ. ದೇವರು ತಿಂದ ಅಂತ ಅನುಸಂಧಾನ ಮಾಡಿ, ಭಗವಂತ ನಿನ್ನ ಮುಂದೆ ಇಟ್ಟಿದ್ದೇನೆ, ಸ್ವೀಕಾರ ಮಾಡು. ಸ್ವೀಕಾರ ಮಾಡು ಅಂದರೆ ಕೈ ಹಾಕಿ ತಿನ್ನಬೇಕು ಅಂತಿಲ್ಲ ರೀ. ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಹಣ್ಣು ಕೊಡ್ತೀರಿ, ಹಾಗೆ ಒಂದು ಚಾಕು ಕೊಡಿ ಹೆಚ್ಕೊಂಡು ತಿಂದುಬಿಡ್ತೀನಿ ಅಂತ ಯಾವ ಸ್ವಾಮಿಗಳು ಹಣ್ಣು ಹೆಚ್ಕೊಂಡು ತಿನ್ಕೊಂಡು ಕೂತಿರ್ತಾರೆ? ಯಾರೂ ತಿನ್ನಲ್ಲ. ಅವ್ರು ನೋಡಿದ್ರೆ ಫಲ, ಮುಟ್ಟಿದ್ರೆ ಫಲ. ಸ್ವಾಮಿಗಳಿಗೆ ಈ ಕೆಪಾಸಿಟಿ ಅಂದರೆ, ಸ್ವಾಮಿಗಳಿಂದ ಪೂಜಿತನಾದ ಭಗವಂತ ಕೃಷ್ಣ, ಅವನ ದೃಷ್ಟಿ ಬಿದ್ದರೆ ಪ್ರಸಾದ, ಅವನು ಮುಟ್ಟಿದ್ರೆ ಪ್ರಸಾದ, ಅವನು ನೋಡಿದ್ರೆ ಪ್ರಸಾದ, ಅವನಿಗೆ ತೋರಿಸ್ರಿ ಸಾಕು, ನಿಮಗದು ಪ್ರಸಾದ.